ಕೋಲಾರ ಜಿಲ್ಲಾ ಕುರುಬರ ಸಂಘದ ವತಿಯಿಂದ ಈಗ ನೂತನವಾಗಿ ನಿನ್ನೆ PLD ಬ್ಯಾಂಕ್ಗೆ ನಾಮಿನಿ ನಿರ್ದೇಶಕರಾಗಿ ಮತ್ತೆ ಉಪಾಧ್ಯಕ್ಷರಾದಂಥ ಜಂಬಾಪುರ ವೆಂಕಟರಾಮ್ ಅವ್ರಿಗೆ ಹಾಗೂ ಜಂಬಾಪುರ ವೆಂಕಟರಾಮ್ ಅವರು ಈ ಜಿಲ್ಲಾ ಕುರುಬರ ಸಂಘದಲ್ಲಿ ಖಜಾಂಚಿಯಾಗಿದ್ದಾರೆ. ಅವ್ರಿಗೆ ನಮ್ಮ ಜಿಲ್ಲಾ ವತಿಯಿಂದ ಸನ್ಮಾನ ಮಾಡೋಕ್ಕೆ ನಮ್ಮ ಗೌರವಾಧ್ಯಕ್ಷರಾದಂಥ ಮಧುಸೂದನಣ್ಣವರು ಮತ್ತು ಹಿರಿಯ ಸಲಹೆಗಾರರಾದಂಥ ವೆಂಕಟಾಚಲಪತ್ರಣ್ಣವರು ಮತ್ತು ನಮ್ಮ ಸೋಮು ಕುರಿಗಲ್ ರಮೇಶ್ ಮತ್ತು ನಗರಸಭೆ ಸದಸ್ಯರಾದಂಥ ನಮ್ಮ ಮಂಜು ಅವರು ಮತ್ತು ನಮ್ಮ ಮುಖೇಶ್ ಅವರು, ನಮ್ಮ ಡಿ ಮುನಿಯಪ್ಪನವರು, ನಮ್ಮ ತಂಬಳ್ಳಿ ಮುನಿಯಪ್ಪನವರು ಎಲ್ಲರೂ ಒಂದು ಕಡೆ ಸೇರಿ ಅವ್ರಿಗೊಂದು ಸಂಘದ ವತಿಯಿಂದ ಸನ್ಮಾನ ಮಾಡಬೇಕಂತೇಳಿ ಈಗ ನಾವು ಸನ್ಮಾನ ಮಾಡಿದ್ವಿ. ಅಂದರೆ ಅವರ ಕಾಂಗ್ರೆಸ್ ಪಕ್ಷದಲ್ಲಿ ಗುಡಿಸಿ ಅವ್ರಿಗೆ ಕೊಟ್ಟಿದ್ದಾರೆ ಅಲ್ಲ, ಇದು ಬರೀ ಸಂಘ ಅಷ್ಟೇ. ಈ ಸಂದರ್ಭದಲ್ಲೇ ನಾವು ಕಾಂಗ್ರೆಸ್ ಪಕ್ಷದಿಂದ ನಮ್ಮ ವೆಂಕಟರಾಮ್ ಅವ್ರನ್ನ ಆಯ್ಕೆ ಮಾಡಿದಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ ಅವ್ರಿಗೆ, ಹಾಗೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎರಡೂ ಜಿಲ್ಲೆಗಳ ವಿಧಾನ ಪರಿಷತ್ ಸದಸ್ಯರಂತ ಅನಿಲ್ ಕುಮಾರ್ ಅವ್ರಿಗೆ ಮತ್ತು ಹಾಗೆ ನಜೀರ್ ಅಹಮದ್ ಅವ್ರಿಗೆ, ಎಲ್ಲ ಮುಖಂಡರುಗಳು, ಕಾಂಗ್ರೆಸ್ನ ಎಲ್ಲ ಮುಖಂಡರುಗಳಿಗೂ ನಾನು ಈ ಸಮಯದಲ್ಲಿ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷನಾಗಿ ಧನ್ಯವಾದಗಳನ್ನು ತಿಳಿಸೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಮ್ಮ ಸಮಾಜದ ಕುರುಬ ಸಮಾಜದ ಉಪಾಧ್ಯಕ್ಷರಾಗಿದ್ದಾರೆ ಜಂಬಾಪುರ ವೆಂಕಟರಾಮ್ ಅವರು, ಅವ್ರಿಗೆ ನಮ್ಮ ಸಮಾಜದ ಪರವಾಗಿ ಅವರಿಗೆ ಅಭಿನಂದಿಸಿ, ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನಜೀರ್ ಅಹಮದ್ ಮತ್ತು KH ಮುನಿಯಪ್ಪನವರು ಇತರರ ಹಿರಿಯರ ಮುಖಾಂತರ ಇವತ್ತು ಸಿದ್ದರಾಮಣ್ಣವ್ರು ಇರ್ಬೋದು, ಸುರೇಶ್ ಅಣ್ಣವರು ಅವರ ಒಂದು ಆದೇಶದಂತೆ ಇವತ್ತು ನಮ್ಮ ಜಂಬಾಪುರ ವೆಂಕಟರಾಮ್ ಅವ್ರನ್ನ ಮಾಡಿದ್ದಕ್ಕೆ ಅವ್ರಿಗೆಲ್ಲರೂ ಕೂಡ ಹಿರಿಯರಿಗೆ ನಾನು ಹೃತ್ಪೂರ್ವಕವಾಗಿ ಅವರಿಗೆ ಧನ್ಯವಾದ ಹೇಳ್ತೀನಿ ಅಂತೇಳಿ ಇವತ್ತು ನಮ್ಮ ಈ ಒಂದು ಸಮಾಜದ ಗೌರವ ಅಧ್ಯಕ್ಷರು ಮಧುರಣ್ಣ, ಚಲಪತಿ ಅಣ್ಣ, ಜಯರಾಮಣ್ಣ, ಮುಖೇಶ್ ಅಣ್ಣ, ಮಂಜುನಾಥ್, ನಮ್ಮ ನಗರಸಭೆ ಅಧ್ಯಕ್ಷರು ರಮೇಶ್ ಅಣ್ಣ, ಕುರಿಗಲ್ ರಮೇಶ್ ಅಣ್ಣ ಮತ್ತು ನಮ್ಮ ಹಾಸ್ಟೆಲ್ ಅಧ್ಯಕ್ಷರಾದಂಥ ಮುನಿಯಪ್ಪಣ್ಣವರು, ಇವರೆಲ್ಲ ಇವ್ರ ಮುಖಾಂತರ ಇವತ್ತು ನಮ್ಮ ಸಮಾಜದ ಹಾಸ್ಟೆಲಲ್ಲಿ ಇವತ್ತು ಅವ್ರಿಗೆ ಸನ್ಮಾನ ಮಾಡಿ ಅವರು ಇನ್ನ ಈ ಸಮಾಜದಲ್ಲಿ ಹುಟ್ಟಿದ್ದಕ್ಕೆ ಇನ್ನ ರಾಜಕೀಯವಾಗಿ ಒಳ್ಳೆ ಸ್ಥಾನಗಳನ್ನು ತಗೊಂಡು ಮುಂದೆ ಹೋಗ್ಬೇಕು ಅಂತ ನಾನು ಇವತ್ತು ಅವ್ರಿಗೆ ಅಭಿನಂದಿಸ್ತಾ ಇದ್ದೀನಿ.